ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಟೊಮೆಟೊ ಚಿತ್ರಾನ್ನ ಮನೇಲಿ ಯಾವ ರೀತಿ ಸಿಂಪಲಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ, ಕಡಲೆಬೇಳೆ ತೊಗೊಂಡಿದ್ದೀನಿ, ಕಡಲೆ ಬೀಜ ತೊಗೊಂಡಿದ್ದೀನಿ, ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ, ಸಾಸಿವೆ ಇಷ್ಟು ತೊಗೊಂಡಿದ್ದೀನಿ ನೋಡಿ. ಸಿಂಪಲಾಗಿ ಯಾವ ರೀತಿ ಮನೇಲೇ 10 ನಿಮಿಷದೊಳಗೆ ಮಾಡ್ಕೋಬೋದು ಅಂತ ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಹಾಕೊಂಡು ಕಡಲೆಬೇಳೆ ಮತ್ತು ಕಡಲೆ ಬೀಜನ ಮೊದಲೇ ಹುರಿದಿಟ್ಕೊತಿದ್ದೀನಿ. ಎತ್ತಿಟ್ಕೊಂಡಿದ್ದಾಯಿತು. ಎಣ್ಣೆ ಹಾಕ್ಕೊತಿದ್ದೀನಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದಾಯಿತು, ಟೊಮೊಟೊನೂ ಹಾಕ್ಕೊಂಡಿದ್ದಾಯಿತು, ಎಲ್ಲೋ ಪೌಡ್ರು ಮತ್ತು ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಹುರಿದಿಟ್ಕೊಂಡಂಥ ಕಡಲೆ ಬೀಜನೂ ಸಹ ಸೇರಿಸಿದ್ದೀನಿ ನೋಡಿ. ರೈಸ್ ಹಾಕ್ಕೊತಿದ್ದೀನಿ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ. ಯಾವ ರೀತಿ ಸಿಂಪಲ್ಲಾಗಿ ಮನೇಲೇ ಯಾವ ರೀತಿ ಮಾಡ್ಕೋಬೋದು ಅಂತ 10 ನಿಮಿಷದಲ್ಲಿ ಚಿತ್ರಾನ್ನ ರೆಡಿ ಆಗೋಯಿತು. ಮತ್ತು ಅದ್ರ ಜೊತೆಗೆ ಟೀನೂ ಮಾಡ್ಕೊತಿದ್ದೀನಿ. ಈ ವಿಡಿಯೋ ಯಾರಿಗಾರು ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.